ತಿಳಿಸಿ ನಗುಮೋ ಮೂಗನಲೇ ನೀನ ಜಾಲಿ ತಿಳಿಸಿ ನನು ಬ್ರೋವಾರಾಧ ಶ್ರೀ ರಘುವರ ನೀನಗುಮೋ ಧರಣಿದು ಪರಿವಾರು ನಗರಾಜ ಧರಣಿದು ಪರಿವಾರು ಹೋಗಿ ಬೋಧನ ಜೆಸೆವಾರಲುಗಾರೆ ಇದುಲುಂಡು ದುರಾನಿ ನಗುಮೋ ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ ಸದ್ದುಗಡ್ಡಾಲ ಇದೆಂತ ಅವಸ್ಥೆ ಮಾರೆ, ಬೆಳಗ್ಗೆ ಕುಡ್ಕೊಂಡು ಬಂದಿದ್ದೆಲ್ಲ ಶಂಕರ, ಇಷ್ಟು ಚಂದ ಎಲ್ಲಿ ಹೊರಟೆ ಮರೆಯ? ನಾನು ಇಲ್ಲಿ ಆಳ್ವಾಸ್ ಪುನರ್ಜನ್ಮ ಚಿಕಿತ್ಸಾ ಕೇಂದ್ರದವರು ಒಂದು ಕಾರ್ಯಕ್ರಮ ಮಾಡ್ತಿದ್ರಂತೆ, ವ್ಯಸನ ಮುಕ್ತರ ಕುಟುಂಬ ಸಮ್ಮಿಲನ ಅಂತ. ಎಂತೆಂಥ ಗಂಭೀರೆಲ್ಲ ಬಂದಿದ್ದು ಗೊತ್ತಂದಿದ್ದೆ ಈ ಕಾಣಿ. ನಾನು ಒಂದು ಟೈಮಲ್ಲೇ ಇವನಿಗೆ ಕುಡ್ಕೊಂಡು ಬೀದಿ ಸೇರಿಸ್ತಿದ್ದೆ. ಈ ಚಿಕಿತ್ಸಾ ಕೇಂದ್ರಕ್ಕೆ ಸೇರಿದ ಮೇಲೆ ನಾನು ಕುಡಿಯೋದೆಲ್ಲ ಬಿಟ್ಟೆ. ನನಗಿಂತ ಹೊಸ ಜೀವನ ಸಿಕ್ಕಿತ್ತು. ನೀನು ಭಾಳ ನೀನೆಂತ ಒಳ್ಳೇದಾಗ್ತದೆ. ಎಷ್ಟು ದಿವಸ ನೀನು ಈಗ ಸಾಯ್ತೆ? ನನಗೆ ಬುದ್ಧಿವಾದ ಹೇಳುತ್ತೆ. ಮೊನ್ನೆ ನನ್ನ ಜೊತೆಗೆ ಕುಡಿತಿದ್ದವ ಇವತ್ತು ನಮಗೆ ಹೇಳುವಂತ ಹೋಗೋ ಮುಂಚೆ ಮಾತಾಡ್ತಿದ್ನಲ್ಲ, ನಂಗೆ ಬುದ್ಧಿ ಇಲ್ಲ. ನೀನು ಸರಿಯಾದ ದಿನದ
ಧರ್ಮ ಅಕರ್ಮಗಳನ್ನು ವಿಚಾರಿಸಿ ಮುಂದಿನ ತೀರ್ಮಾನವನ್ನು ನೀಡುವ ಜಗತ್ತಿನ ಏಕೈಕ ತೀರ್ಪುಗಾರ ಶ್ರೀ 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 ಜಗನ್ನಿಯಾಮಕ ಮಹಾಪ್ರಭುಗಳ ಎದುರಿಗಲ್ಲೇ ಜಗನ್ನಿಯಾಮಕ ಮಹಾಪ್ರಭುಗಳಿಗೆ ಜಗನ್ನಿಯಾಮಕ ಮಹಾಪ್ರಭುಗಳಿಗೆ ಸೇವಕ ಶುರುವಾಗಲಿ ಇಂದಿನ ವಿಚಾರಣೆ. ಅಪ್ಪಳ ಮೊದಲಿನ ಸಂಬಂಧ ಹೆಂಡತಿ ಮಗ ಮಗಳು ಹಾಗೂ ಸಂಬಂಧಿಕರು. ಸಾವಿಗೆ ಕಾರಣ ವಿಪರೀತ ಮದ್ಯಪಾನದಿಂದ ಲಿವರ್ ಡ್ಯಾಮೇಜ್. ಪಾಪದ ಗ್ರೇಡ್ ಎ ಗ್ರೇಡ್. ಅತ್ಯಂತ ಭೀಕರ ದುಷ್ಕೃತ್ಯಗಳನ್ನು ಮಾಡಿದವರು ಇಲ್ಲಿ ಎ ಗ್ರೇಡ್ ಪಾಪಿಗಳು. ಮತ್ತು ನಾನೆಂತ ಮಾಡಿದ್ದೆ? ಯಾರು ಕೊಲೆ ಮಾಡಿದ ಧೋರಣೆ ಮಾಡಿದ್ದ? ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಇದು ಪಾಪದ ಜನ ನಾನು ಅಂಥದ್ರಲ್ಲ. ನೀವೇ ನನ್ನ ಎ ಗ್ರೇಡ್ ಪಾಪಿ ಅಂತೀರಿ? ಎ ಗ್ರೇಡ್ ಪಾಪಿ ಆಗಲು ಕೊಲೆ ಧೋರಣೆಗಳನ್ನು ಮಾಡಬೇಕಾಗಿಲ್ಲ. ಇನ್ನೊಬ್ಬರ ಜೀವನವನ್ನು ನಾಶ ಮಾಡಿದರೂ ಕೂಡ ಇಲ್ಲಿ ಎ ಗ್ರೇಡ್ ಪಾಪಿ. ನಾಶ ಮಾಡದ್ದು ನಾನು ಯಾರು ಗೊತ್ತು ನಾಶ ಮಾಡಿದ್ದೆ? ಅತಿಯಾಗಿ ಮದ್ಯಪಾನ ಮಾಡಿ ಮದ್ಯ ವ್ಯಸನಿಯಾಗಿ ಬದುಕಿದ್ದೆ, ಇನ್ನೊಬ್ಬರ ಜೀವನವನ್ನ ನಾಶ ಮಾಡಿದೆ. ಹಾ, ನನ್ ಗೊತ್ತಿದ್ದಿತ್ತು ನೀವು ಸುತ್ತಿ ಬಳಸಿ ಇಲ್ಲಿಗೆ ಬರ್ತೀರಿ ಅಂತ. ಇಲ್ಲಿ ಕೇಳಿ, ನಾನು ದುಡಿದ ದುಡ್ಡಲ್ಲಿ ನಾನು ಕೊಡ್ತಿದ್ದೆ, ಯಾರ ಅಪ್ಪನ ಗಂಟು ಕದಿಲ್ಲ ಏನು ಇರಬಹುದು. ಆದರೆ ನೀನು ನಿನ್ನ ಕರ್ತವ್ಯವನ್ನು ನಿಭಾಯಿಸಿದ್ದೀಯ. ನನ್ನ ಕರ್ತವ್ಯ 3 ಜೀವ, ಹೆಂಡತಿ ಮಗ ಮಗಳು. ಇಲ್ಲಿ ಕೇಳಿ, ನಾನು ಕುಡಿತಿದ್ದೆ ಹೆಂಡತಿ ಮಕ್ಕಳಿಗೋಸ್ಕರ. ಇಲ್ಲಿ ಕೇಳಿ, ನನಗೆ ಕರೆದ್ರು ಮಾತ್ರ ಕೆಲಸ ಮಾಡೋಕ್ಕಾಗ್ಬೋದು. ನಾನು ಹಗಲು ಕುಡಿತಿದ್ದೆ ಕೆಲಸ ಮಾಡೋ ಕಾಯಿಲಿ ಅಂತ, ಇನ್ನು ರಾತ್ರಿ ಕುಡಿತಿದ್ದೆ ಕೆಲಸ ಮಾಡೋದು ಸುತ್ತು ಗೊತ್ತಾಗ ಒಳ್ಳೆ ನಿದ್ರೆ ಬರಲಿ ಅಂತ. ನಾನು ಕುಡಿದ್ರು ಹೆಂಡತಿ ಮಕ್ಕಳನ್ನ ಉಪವಾಸ ಹಾಕಲ್ಲ, ಅವ್ರನ್ನ ಬೀದಿಗೆ ತರಲ್ಲ. ಹೆಂಡತಿಗೆ ಚಿನ್ನ ಮಾಡಿಸಿದೆ, ಚಿನ್ನ. ಈಗ ಅದನ್ನ ಅಡ ಇಟ್ಟಿದೆ, ಅದು ಬಿಡಿಸಿ ಕೊಟ್ಟೆ, ಅದು ಬೇರೆ ವಿಷಯ. ಮಕ್ಕಳನ್ನ ಸಾಲಿ ಕಳಿಸಿದೆ, ಇಷ್ಟು ಚಂದ ಮಾಡಿ ಕೊಂಡ್ಕೊಂಡಿದೆ. ಇನ್ನೆಂತ ಮಾಡ್ತಿದ್ದ? ಚೆನ್ನಾಗಿ ನೋಡ್ಕೊಂಡಿದ್ಯಾ, ಸರಿಯಾಗಿ ಕುಡಿಲಿಲ್ಲ, ಊರು ತುಂಬಾ ಸಾಲ ಮಾಡ್ಕೊಂಡಿದ್ಯಾ, ಮಕ್ಕಳ ಭವಿಷ್ಯ ನಾಶ ಮಾಡಿದ್ಯಾ. ನೀವು ಹೇಳಿಕೊಂಡ್ರೆ ಕುಡುವುದೇ ಮಹಾ ಅಪರಾಧ ಅಂಬಂಗಿತ್ತು. ನಿಮಗೊಂದು ವಿಷಯ ಗೊತ್ತಿತ್ತ? ಏನದು? ಆ ದೇವೇಂದ್ರನೇ ಕುಡ್ತಿದ್ದ ಅಂದ್ರ, ಇನ್ನು ಅವ್ರ ಮುಂದೆ ನಾವೆಲ್ಲ ಯಾವ ಲೆಕ್ಕ? ದೇವ್ರಿಗೆ ಹೇಳ್ತೀಯ? ಅದು ಹಾಗಲ್ಲ, ನೀವು ಬರೀ ತಪ್ಪು ಮಾತ್ರ ಹೇಳ್ತೀರಿ. ಕುಡೋದ್ರಿಂದ ಲಾಭ ಇತ್ತು, ಅದು ಗೊತ್ತಿತ್ತಾ? ಲಾಭ? ಏನದು ಲಾಭ? ದೇಶಕ್ಕೆ ಲಾಭ ಇತ್ತು, ಅದು ಹಾಗೆ. ಇನ್ನೊಂದು, ಸರ್ವ ರೋಗಕ್ಕೂ ಸಾರಾಯಿಯೇ ಮದ್ದು. ಅದೆಲ್ಲ ನಿಮ್ ಭ್ರಮೆ. ನಿನ್ನಿಂದಾಗಿ ನಿನ್ನ ಹೆಂಡತಿ ಮಕ್ಕಳು ಕೊಡುತ್ತಿರುವ ನೋವು, ಕಷ್ಟ, ಮಾನಸಿಕ ಹಿಂಸೆ ಏನು ಅಂತ ನಿಮಗೆ ಗೊತ್ತಿಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವು ನನ್ನ ಹತ್ರ ಎಂತ ಕೇಳ್ಬೇಡಿ. ನಿಮ್ಗೆ ತಿಳಿದಿದ್ದೇ ಮಾಡಿದ್ಯಾ? ಬಾ ತೋರಿಸ್ತೇನೆ. ಎಲ್ಲ ನನ್ನ ಹಣೆ ಬರ. ಸಣ್ಣ
ಅವರ ಬದುಕನ್ನೇ ಕಿತ್ಕೊಂಡ್ಬಿಟ್ಟಿದೆ. ಸರಿಯಾಗಿ ಕೇಳಿಸ್ಕೊ, ಈ ಹಾಡು ಚಟ ಅವರ ಬದುಕನ್ನೇ ಕಿತ್ಕೊಂಡ್ಬಿಟ್ಟಿದೆ. ಅಷ್ಟೇ ಅಲ್ಲ, ಇನ್ನೂ ಇದೆ, ನೋಡ್ತಾ ನಡಿ. ಇನ್ನು ಬಾಳಿ ಹುಡುಕಬೇಕಾದವರು, ನಮ್ಮ ಭವಿಷ್ಯದ ಬಗ್ಗೆ ಸುಂದರ ಕನಸುಗಳನ್ನು ಕಟ್ಟಿಕೊಳ್ಳಬೇಕಾದವರು. ನೋಡು, ಕಂಪ್ಲೇಂಟ್ ಹೇಳ್ತಿದ್ರು ಗೊತ್ತಾ? ಶಾಲೆ ಸರಿಯಾಗಿ ಬರೋದಂತೆ, ಓದಲ್ಲ, ಹೋಮ್ವರ್ಕ್ ಮಾಡಲ್ಲ, ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಂತೆ. ಅಲ್ಲ, ಅಷ್ಟು ಒಳ್ಳೆ ಹುಡುಗಾಗಿದ್ದೀನಿ, ಯಾಕೆ ಹೀಗಾಗಿದ್ಯಾ? ಯಾಕೆ ಮಂಕಾಗಿದ್ಯಾ? ಅಪ್ಪ ದಿನಾಲು ಕುತ್ಕೊಂಡು ಬಂದಿದ್ದ ಮನೇಲಿ ಗಲಾಟೆ ಮಾಡ್ತಾರೆ ಸರ್. ರಾಜುಗೆ ಕೈ ಸಿಕ್ಕಿದ್ರಲ್ಲೆಲ್ಲ ಹೊಡ್ತಾರೆ. ಅದಕ್ಕೆ ಅವನು ಹಾಗೆ ಮಂಕಾಗಿರೋದು. ಓಹೋ, ಈಗ ಕತೆ ಅಲ್ಲ. ನೀನು ಈಗ ಮಂಕಾಗಿದ್ದರೆ ಸಮಸ್ಯೆ ಪರಿಹಾರ ಆಗ್ತದೆ. ಶಾಲೆಯಲ್ಲಿ ನಾವೆಲ್ಲ ಇದ್ದೇವೆ, ನಮ್ಮ ಜೊತೆ ಮುಕ್ತವಾಗಿ ನಿಂತ್ಕೊಳ್ಬೇಕಲ್ಲ, ನಾವೆಲ್ಲ ನಿಮಗೆ ಸಹಾಯ ಮಾಡ್ತೀವಲ್ವಾ? ಈಗ ಕಣ್ಣು ಮುಚ್ಚಿದ್ರೆ ಸಾಕು, ಹುಡ್ಕೊಂಡು ಬಂದು ಹೊಡೆಯೋ ಅಪ್ಪನೇ ತೋರ್ತು. ಅದಕ್ಕೆ ನನಗೀಗ ಓದಕ್ಕೂ ಅಲ್ಲಿರೋ ಎಂಥದ್ದು ಇಲ್ಲ. ನಾನು ಮನೇಲೆ ಇದ್ದೆ, ಅಪ್ಪ ಅಮ್ಮನ ಹೊಡೆದು ಸ್ವಲ್ಪ ಕಮ್ಮಿ ಮಾಡಿ. ಎಂಥ ಅಪ್ಪ ಮಾರಾಯ, ತಾನು ಕೂತು ಹಾಳಾಗೋದಲ್ಲದೆ ಮಕ್ಕಳ ಜೀವನವನ್ನು ಹಾಳು ಮಾಡ್ತಿದ್ದಾನೆ. ಅಪ್ಪನ ಬೈಬೇಡಿ ಸರ್, ಅವ್ರು ತುಂಬ ಒಳ್ಳೆಯವರು. ಮುಂದೆ ಮಾತ್ರ ಅವ್ರು ನನಗೆ ಇಲ್ಲಂದರೆ ತುಂಬ ಒಳ್ಳೆಯವರು. ಹುಡುಗ ತಂದೆಗೆ 3-5 ಸಾಲ ಮಾಡಿ ಪಾಪ ಅಮ್ಮನಿಗೆ ತುಂಬ ಕಷ್ಟ ಆಗಿದೆ. ಇದನ್ನೆಲ್ಲ ನಾನೇ ಸರಿ ಮಾಡಿ, ಅದಕ್ಕೆ ನಾನಿನ್ನ ಶಾಲೆಗೆ ಹೋಗಿಲ್ಲ ಸರ್. ನಾನೇನಾದರೂ ಕೆಲಸ ಕೊಡ್ಬೇಕು. ನಾನು ಅಷ್ಟೇ, ಈ ಕಾಲ ಶಾಲೆ ಗೊತ್ತಿಲ್ಲ. ತಪ್ಪು ತಪ್ಪು ಮಕ್ಕಳೇ, ಶಾಲೆ ಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಅನ್ನೋ ತಪ್ಪು ನಿರ್ಧಾರಗಳನ್ನೆಲ್ಲ ಮಾಡಬೇಡಿ. ಇದರಿಂದ ನಿಮ್ಮ ಜೀವನವು ಹಾಳಾಗತ್ತೆ ಅಷ್ಟೇ. ನೋಡಿ, ಇದಕ್ಕೆ ನೀವು ಕಾರಣಕರ್ತರಲ್ಲ. ಇದರಿಂದ ಇದನ್ನು ನಿಮ್ಮಿಂದ ಸರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಪ್ಪ ಮುಂದೆ ಯಾವತ್ತಾದ್ರೂ ಸರಿ ಹೋಗ್ಬೋದು, ಆದರೆ ಒಮ್ಮೆ ನಿಮ್ಮ ಬದುಕು ಹಾಳಾದರೆ ಮತ್ತೆ ಸರಿ ಮಾಡಬೇಕಾಗುತ್ತಾ? ಇಲ್ಲ ಅಲ್ವಾ? ಆ ಡಾಕ್ಟರ್, ನೀವು ಚೆನ್ನಾಗಿ ಓದಬೇಕು, ನಿಮಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು. ಬಂದು ನಾನೇನೇ ಶಾಲೆಗೆ ಹೋಗ್ತೀನಿ ಅಂತಿದ್ದಕ್ಕೆ ಅಮ್ಮ ಮದುವೆ ಮಾಡಿಕೊಟ್ಟಿದ್ದಾಳೆ. ಆದರೆ ಮದುವೆ ಮಾಡ್ಕೊಂಡು ಅವಳು ಎಷ್ಟು ಸಂತೋಷವಾಗಿದ್ದಾಳೆ ಅಂತ ನಾನು ಕಂಡಿದ್ದೆ ಅಲ್ಲ. ದೇವರೇ, ಇಂಥ ಗಂಡ ನಂಗೆ ಸಿಕ್ಕುದಾದ್ರೆ ನಂಗೆ ಮದುವೆ ಬೇಡ. ನಾ ಹಿಂಗೆ ಬಿಟ್ಬಿಡ್ತೆ. ನೋಡು ನಿನ್ನ ಮಕ್ಕಳನ್ನ, ಸಂಬಂಧಗಳ ಬಗ್ಗೆ ನಂಬಿಕೆಯನ್ನೇ ಕಳ್ಕೊಂಡಿದ್ದಾರೆ, ನಮ್ಮ ಭವಿಷ್ಯದ ಬಗ್ಗೆ ಆಸೆಯನ್ನೇ ಕಳ್ಕೊಂಡಿದ್ದಾರೆ. ಯಾರು ಇದಕ್ಕೆ ಹೊಣೆ? ಹೀಗೇನು ಹೇಳ್ತೀಯ? ನೀನು ಏಕ್ರೆ ಪಾಪಿ ಹೌದೋ ಅಲ್ವೋ? ಹೌದು,
ನನ್ನಿಂದ ತಪ್ಪಾಯ್ತು, ತುಂಬಾ ದೊಡ್ಡ ತಪ್ಪಾಯ್ತು. ಆದ್ರೆ ನಾನೆಂತ ಮಾಡುದು? ಕುಡಿದು ತಪ್ಪಂತ ನನ್ಗೆ ಗೊತ್ತಿತ್ತು. ಆದ್ರೂ ಈ ಚಟದಿಂದ ನಂಗೆ ಹೊರಬೇಕು ಕಾಯಿಲೆ ಇಲ್ಲ. ನನ್ನ ಹೆಂಡತಿ ಮಕ್ಕಳು ಎಷ್ಟು ಕಷ್ಟ ಅನುಭವಿಸ್ರಂತ ನಂಗೆ ಇವತ್ತು ಗೊತ್ತಾಯ್ತು. ನಾನು ಕುಡಿತಿ ಕೊಟ್ಟಿಗೆ ಕೆಲವರೆಲ್ಲ ಹೇಳ್ತಿದ್ರು, ಕುಡಿಬೇಡವಾ, ಜೀವನ ಎಲ್ಲ ಹಾಳತ್ತ, ಒಳ್ಳೇದಲ್ಲ ಅಂತ ಹೇಳ್ತಿದ್ರು. ಆದ್ರೆ ನಾನು ಈ ಆಹಾರ ಮಾತು ಕೇಳ್ತಿರ್ಲಿಲ್ಲ, ಅವರಿಗೆ ಜೋರ್ ಮಾಡ್ತಿದ್ದೆ, ಬ್ಯಾಡ್ದಿದ್ದು ಹೇಳ್ತಿದ್ದೆ. ಆದ್ರೆ ನಂಗೆ ಇವತ್ತು ಅರಿ ಆಗ್ತಿತ್ತು, ನನ್ನಿಂದ ಎಷ್ಟು ಜನ ಎಷ್ಟು ಕಷ್ಟ ಅನುಭವಿಸಿರಂತ. ಇನ್ನಾದ್ರೂ ನಾನು ಇದನ್ನೆಲ್ಲ ಸರಿ ಮಾಡ್ತೆ. ಹೌದು, ನಾನು ಬದಲಾಯ್ತು, ನಾನು ಇದನ್ನೆಲ್ಲ ಸರಿ ಮಾಡ್ತ. ನಿಮ್ಗೆ ಅಮ್ಮಯ್ಯ ಅಂತ ನಮ್ಗೆ ಒಂದು ಅವಕಾಶ ಕೊಡಿ, ನಾನು ಇದನ್ನೆಲ್ಲ ಸರಿ ಮಾಡ್ತೆ, ನಾನು ಬದಲಾಯ್ತು. ನಿಮಗೆ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? ಸಮಯ ಮೀರಿದೆ, ನೀನು ನಿನ್ನ ಬದುಕನ್ನ ಕಳ್ಕೊಂಡಿದ್ಯಾ. ಸಾಧ್ಯವಿಲ್ಲ, ಇದು ಯಾವತ್ತಿಗೂ ಸಾಧ್ಯವಿಲ್ಲ. ನೀನು ನಿನ್ನ ಬದುಕನ್ನ ಕಳ್ಕೊಂಡಿದ್ಯಾ, ಇದು ಸಾಧ್ಯವಿಲ್ಲ. ವಿಪರೀತವಾದ ಮದ್ಯ ವ್ಯಸನ ಆತನ ಬದುಕನ್ನಷ್ಟೇ ಅಲ್ಲ, ಅವನ ಕುಟುಂಬವನ್ನು ಹಾಗೂ ಅವನು ಬದುಕುತ್ತಿರುವ ಸಮಾಜವನ್ನು ಕೂಡ ಹಾಳು ಮಾಡುತ್ತದೆ. ಯಾಕಿಲ್ಲ? ಖಂಡಿತವಾಗಿಯೂ ಇದೆ. ಮದ್ಯ ವ್ಯಸನವು ಒಂದು ಕೌಟುಂಬಿಕ ಕಾಯಿಲೆಯಾಗಿದೆ. ಇದನ್ನು ಚಟ ಅಂತ ಅಂದುಕೊಳ್ಳದೆ ಇದು ಕೂಡ ಒಂದು ಕಾಯಿಲೆ ಎಂಬ ಅರಿವನ್ನು ಮೂಡಿಸಿಕೊಳ್ಳಬೇಕಿದೆ. ಸೂಕ್ತ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಿದರು ಹಾಗೂ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಮದ್ಯ ವ್ಯಸನಿಗಳನ್ನು ಕೀಳಾಗಿ ಕಾಣದೆ ಅವರಿಗೆ ನೈತಿಕ ಬೆಂಬಲವನ್ನು ನೀಡಿದರೆ ಆತ ಖಂಡಿತವಾಗಿ ಈ ಸಮಸ್ಯೆಯಿಂದ ಹೊರ ಬಂದೇ ಬರುತ್ತಾನೆ. ನಾನು ನೀನು ಬದುಕಿದ್ದ ಅಂದ್ರೆ ಇಷ್ಟು ಕಂಡಿದ್ದೆಲ್ಲ ಕನಸು. ನನಗೆ ಇನ್ನೂ ಅವಕಾಶ ಇತ್ತು, ನಾನು ಬದಲಾಗಕ್ಕೆ ಇನ್ನೂ ಅವಕಾಶ ಇತ್ತು. ಹೌದು, ನಾನು ಬದಲಾದೆ, ಇದನ್ನೆಲ್ಲ ಸರಿ ಮಾಡ್ತೆ. ಆಗ ಶಂಕರನ ಹೇಳಿದ ಆಳ್ವಾಸಲ್ಲ ಪುನರ್ಜನ್ಮ ಚಿಕಿತ್ಸಾ ಕೇಂದ್ರ ಇತ್ತೊಬ್ಬ, ನಾನು ಅಲ್ಲಿಗೆ ಹೋದೆ. ಹೌದು, ನಾನು ಅಲ್ಲಿಗೆ ಹೋದೆ, ನಾನು ಬದಲಾಯ್ತು. ಇದನ್ನೆಲ್ಲ ಕುಡಿದಿದ್ದವ್ರನ್ನ ಎಲ್ಲರೂ ಕುತ್ಕೊಂಡಾಯ್ತು, ಅವನು ಸರಿ ಮಾಡ್ತು. ಹೌದು, ನಾನು ಅವನೇ ಅಲ್ಲ, ಅವನು ಕಟ್ಟೋದಂತೆ. ಮಕ್ಕಳೇ, ನೀವು ಇಂತಹ ಪರಿಸ್ಥಿತಿಯನ್ನು ಅನುಭವಿಸಿದಲ್ಲಿ ಖಂಡಿತವಾಗಿಯೂ ನೀವು ಇದಕ್ಕೆ ಕಾರಣರಲ್ಲ. ನಿಮ್ಮಿಂದ ಇದನ್ನ ಸರಿಪಡಿಸುವಂಥದ್ದು ಅಲ್ಲ. ತಪ್ಪು ನಿರ್ಧಾರದಿಂದ ಜೀವನವನ್ನು ಕಳೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಶಿಕ್ಷಣವನ್ನು ನಿಲ್ಲಿಸಬೇಕು, ಬಾಲ್ಯವನ್ನು ಕಳೆದುಕೊಳ್ಳಬೇಕು. ಎಲ್ಲರೊಂದಿಗೆ ಮುಕ್ತವಾಗಿ ಬೆರೆಯಿರಿ. ಆಟ, ಪಾಠ, ಕಲೆ, ನಾಟಕಗಳಲ್ಲಿ ತೊಡಗಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಕೆಟ್ಟ ವ್ಯಸನಗಳಿಗೆ ಬಲಿಯಾಗಬೇಕು. ಬದುಕು ಅಮೂಲ್ಯವಾದ ಏನೇ ಆಗಲಿ ಭರವಸೆಯನ್ನು ಕಳೆದುಕೊಳ್ಳಬೇಕು. ಕಟ್ಟು